ಪೊಲೀಸ್ ಜೊತೆ ನಾವೇ ಕಂಪ್ಲೇಂಟ್ ಕೊಡೋದು. ಆಯ್ತು ಹೊಡೆದವ್ರ ಸ್ಟೇಷನ್ ಬರ್ತೀನಿ ಬಿಡಿ. ಯಾರು ಇಲ್ಲ ಮೈ ಕೈ ಹಾಕ್ದವ್ ಬೇಕು, ಮೈ ಕೈ ಹಾಕ್ದವ್ ಇನ್ನೊಬ್ಬ ಬೇಕು. ಬ್ಲೂ ಕಲರ್ ಚೆಕ್ ಶರ್ಟ್ ಆಯ್ತು. ಬ್ಲೂ ಕಲರ್ ನಾನೇ ಫೋನ್ ಮಾಡಿದ್ದು ಮೇಡಮ್, ನಾನೇ ಫೋನ್ ಮಾಡಿದ್ದು. ಬ್ಲೂ ಶರ್ಟ್ ಹಾಸ್ಪಿಟಲ್ ನಡಿ, ಫಸ್ಟ್ ಜೀವ ಉಳಿಸ್ಕೊ ನಡಿ. അങ്ങനെ ഉണ്ടോ ചെന്നൈ പോയി ഈ വീഡിയോ ആയിട്ടില്ലാണ്. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮೊಹಮ್ಮದ್ ಮುಸ್ತಾಕ್ ಅಂತ ಹೇಳಿ. ಸರ್ ಕೇಳಿಸ್ತಿಲ್ಲ. ಮೊಹಮ್ಮದ್ ಮುಸ್ತಾಕ್ ಅಂತ ಹೇಳಿ. ಮೊಹಮ್ಮದ್ ಮುಸ್ತಾಕ್. ಸರ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಶೃಂಗೇರಿಯಲ್ಲಿ? ಹೌದು ಸರ್. ಏನಾಗಿದೆ ಅದು? ಸರ್ ಅದೇ ಬೇರೆ ಗಾಡಿಯವರು ಹೊಡೆದು ಹೋಗಿದ್ದಾರೆ, ನಮ್ಮ ಗಾಡಿ ಅಂತೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿ ಇದೆಲ್ಲ ಮಾಡಿದ್ದಾರೆ. ಗೋಲ್ಡು ಇದೆಲ್ಲ ಇಲ್ಲ, ಬಂದು 16 ಜನ ಬಂದಿದ್ದಾರೆ. ಒಂದು ಹೊಡೆದು ಅಣ್ಣನಿಗೆ ಹೊಡೆದ್ರು, ಮತ್ತು ನನ್ನ ಮಾವನಿಗೆ ಹೊಡೆದ್ರು, ಮತ್ತು ಲೇಡೀಸಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಹೊಡೆದು ಹೋಗಿದ್ದಾರೆ. ಎಷ್ಟು ಜನ ಇದ್ರು ಸರ್? ಒಂದು 16-17 ಜನ ಇದ್ದಾರೆ. ನೀವು ಎಷ್ಟು ಜನ ಇದ್ರಿ? ನಾವು ನಮ್ಮ ಗಾಡಿಯಲ್ಲಿ ಒಟ್ಟು 20 ಜನ ಇದ್ವಿ. ಎಷ್ಟು ಗಾಡಿ ಇತ್ತು ನಿಮ್ದು? ನಮ್ದು 3 ಗಾಡಿ ಇತ್ತು. ಎಲ್ಲ ನೀವು ಕಾರಲ್ಲೇ ಬಂದಿದ್ದು? ಹಾಂ, ಎಲ್ಲ ಕಾರಲ್ಲೇ. ಏನಂದ್ರು ಫಸ್ಟ್ ಅವರು? ಸರ್ ಅವರು ಮಾತಾಡ್ತಿದ್ರು, ಗಾಡಿ ಟಚ್ ಆಗಿದೆ ಅಂತ ಹೇಳಿ ಸುಮ್ಮನೆ ಹೇಳ್ತಿದ್ರು. ಗಾಡಿ ಟಚ್ ಆಗಲಿಲ್ಲ, ನಮ್ಮ ಗಾಡಿನೇ ಟಚ್ ಆಗಿದೆ ಅಂತ ಸುಮ್ಮನೆ ಹೇಳ್ತಿದ್ರು. ಮಾತಾಡೋಣ ಅಂದಕ್ಕೆ ಮೈಗೆ ಬಂದರು ಹೊಡಿಲಿಕ್ಕೆ. ಅವರು ಏನಾದ್ರು ಬರೀ ಕೈಯಲ್ಲೇ ಹೊಡೆದ್ರ ಇಲ್ಲ ಬೇರೆ ಏನಾದ್ರು? ಇಲ್ಲ, ಅವರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಅಣ್ಣನಿಗೆ ಕಲ್ಲಲ್ಲಿ ಹೊಡೆದು, ಮಾವನಿಗೂ ಕಲ್ಲಲ್ಲಿ ಹೊಡೆದಿದ್ದಾರೆ. ನಿಮ್ಮ ಹೆಸರು? ಸರ್ ಅಬ್ದುಲ್ ಹಮೀದ್. ಅಬ್ದುಲ್ ಹಮೀದ್. ಸರ್ ಏನಿತ್ತು ಸರ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಸಂಜೆ ಹೊತ್ತು ಶೃಂಗೇರಿಯಲ್ಲಿ? ಹೌದು, ಅದೇ ನಮ್ದೇನು ತಪ್ಪಿರಲಿಲ್ಲ. ನಾವು ಅದಷ್ಟೇ ಹೇಳಿದ್ದು, ನಮ್ಮ ಗಾಡಿ ಎಲ್ಲ ಅಲ್ವಾ, ನೀವೆಂತಕ್ಕೆ ಇದು ಮಾಡಿದ್ದು ಅಂತ. ಅಷ್ಟೇ ಅವರಿಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಮತ್ತೆ ಒಬ್ಬ ಬಂದರು, ಅದೇ ಇಬ್ಬರು ಬಂದವರು ಬೈಕಲ್ಲಿ ಬಂದು ನಮ್ಮ ಹತ್ರ ಕೇಳಿದ್ದಕ್ಕೆ ನಮ್ದಲ್ಲ ಅಲ್ವಾ ಗಾಡಿ, ನೀವೆಂತಕ್ಕೆ ಫ್ಯಾಮಿಲಿ ಇರುವಾಗ ಬಂದು ಕೇಳು, ಸರಿ ಅಲ್ಲಲ್ವಾ ಅಂತೇಳಿ ಅವ್ರು ಸ್ವಲ್ಪ ಕೂಲ್ ಆದರು. ಆದರೆ ಅದರ ನಡುವಿನ ಒಬ್ಬ ಬಂದ, ಅವನು ಬಂದು ಇದ್ದವರಿಗೆ ಫೋನೆಲ್ಲ ಮಾಡಿ ಎಲ್ಲ ತುಂಬ ಜನ ಬರುವ ಹಾಗೆ ಮಾಡಿದ್ದೆ ಅವನು. ಸೇರಿಸಿದ್ದೆ ಅವನು. ಕೇಳಿದ್ದಕ್ಕೆ ಪೊಲೀಸಿಗೆ ಫೋನ್ ಮಾಡೋದು ಅಂತ ಹೇಳಿದವನು. ಅವನು ನಿಜವಾಗಿ ಪೊಲೀಸಿಗೆಲ್ಲ, ಅವನ ಗ್ಯಾಂಗ್ ಇತ್ತು, ಅವರಿಗೆ ಫೋನ್ ಮಾಡಿದ್ದು. ಅವರೆಲ್ಲ ಬಂದು ಎಲ್ಲರೂ ಹೊಡೆಯುವುದೇ. ನನ್ನ ಅಕ್ಕನ ಮಗ, ಅವನಿಗೊಂದು ಕಲ್ಲಲ್ಲಿ ಹೊಡೆದಿದ್ದಾರೆ. ನಾ ಬಚ್ಚ ಮಾಡಲಿಕ್ಕಂತ ಹೋದಾಗ ನಮಗೆ ಸಹ ಪೆಟ್ಟು ಬಿದ್ದಿದೆ. ಈಚೆಗಡೆ ತಮ್ಮನಿಗೆ ಕಾರು ಒಳಗೆ ಅವನಿರುವಾಗ ಎಳ್ದು ಅವನ ಮೈ ಮೇಲೆ ಉಂಟಲ್ವ ಗಾಯ ಎಲ್ಲ, ಆವಾಗ ನಾನು ಅಣ್ಣ ಆದವನು, ಅವನು ತಮ್ಮ. ಆಗ ಅಣ್ಣನವ್ರು ಬಿಡ್ಲಿಕ್ಕೆ ಆಗ್ತಾರೆ ಥರ ನಾನು ಕವರ್ ಮಾಡಲಿಕ್ಕೆ ಹೋಗುವಾಗ ಒಂದು ಎಷ್ಟು ಜನ ಬಂದು ಮೈ ಮೇಲೆ ಹೊಡಿಲಿಕ್ಕೆ ಹೋದವನು. ನಾವೇನು ಕೈ ಎತ್ತಲಿಕ್ಕೆ ಹೋಗಲಿಲ್ಲ. ನನಗೆ ಇದಾಗ್ತದೆ ಅಂದರೆ ಬ್ರೈನ್ ಅಂದರೆ ಇದು ಕಣ್ಗತ್ತಲೆ ಬಂದಾಗ ಆಗ್ತದೆ, ಜನರನ್ನು ಕಾಣೋದಿಲ್ಲ. ಪೆಟ್ಟು ಬೀಳ್ತದೆ ಸರಿ. ಅದರ ನಂತರ ಪೊಲೀಸ್ನವ್ರು ಬಂದ ನಂತರ ಒಬ್ಬರು ಹೊಡೆದವರು ಅಲ್ಲಿ ನಿಂತಿರಲಿಲ್ಲ, ಎಲ್ಲ ಓಡಿದ್ದಾರೆ. ಯಾಕೆ? ಅವ್ರಾಗದ್ರೆ ಹೊಡಿಲಿಕ್ಕೆ ಬಂದದಲ್ಲ ಸರ್. ಅಷ್ಟೇ. ನೀವು ಎಲ್ಲಿಗೆ ಬಂದವರು? ನಾವು ಅಕ್ಕನ ಮನೆಗೆ ಫಂಕ್ಷನ್ ಇತ್ತು. ನನ್ನ ಅಕ್ಕನ
ಮಗನ ಇದರ ಮಗುವಿನ ಫಂಕ್ಷನ್ಗೆ ಬಂದದ್ದು ನಾವು. ಬಂದು ನಾವು ದರ್ಗಾಕ್ಕಂತ ನಾವು ಶೃಂಗೇರಿಗೆ ಹೊರಟವರು. ಅಷ್ಟೊತ್ತಿಗೆ ಅವರು ಎಲ್ಲ ನಮಗೆಲ್ಲ ಊರು ಗೊತ್ತಿಲ್ಲ, ನಾವು ಉಡುಪಿಯವರಲ್ವ. ಅಲ್ಲಿ ಬಂದು ಅವ್ರು ಅಡ್ಡ ಹಾಕಿದ್ದು. ಯಾರು ಇಬ್ಬರು ಹುಡುಗರು. ಮತ್ತೆ ಅವರು ಒಟ್ಟು ಅಂದಾಜು ಎಷ್ಟು ಜನ ಇದ್ರು ಒಟ್ಟು? ಅವರು ಅದೇ ಒಬ್ಬ ಹುಡುಗ ಇದ್ದಾನಲ್ಲ, ಅವನು ಎಷ್ಟು ಜನರನ್ನು ಕರೆಸಿದಂತ ಗೊತ್ತಿಲ್ಲ. ಬಂದಿದ್ದಾರೆ ಬೈಕಲ್ಲಿ, ಕಾರಲ್ಲಿ, ಅದರಲ್ಲಿ ಇದರಲ್ಲಿ ಬಂದು ಹೊಡೆದಿದೆ ಅವರು ಆ್ಯಕ್ಚುಲಿ ಅವರಿಗೆ ಒಂದು ಹೊಡೆಯೋದೆಂದು ಗೊತ್ತು. ಅವ್ರು ಯಾರು ಏನು ಅಂತ ಅದು ನಾವು ನೋಡ್ಲಿ, ನಮಗೆ ಪರಿಚಯನೇ ಇಲ್ಲ ಅಲ್ಲ ಅವತ್ತು. ಇಲ್ಲಿ ಲೋಕಲ್ನವ್ರು ಯಾರು ನಿಮ್ಮ ಜೊತೆ ಇರಲಿಲ್ವಾ? ಲೋಕಲ್ನ ನಮಗೆ ಪರಿಚಯ ಇಲ್ಲ ಇಲ್ಲಿ ಅಲ್ಲ, ನಾವು ಅಲ್ಲಿ ಅವರ ನಮ್ದು ಫ್ಯಾಮಿಲಿ ಮಾತ್ರ ನಮ್ಮ ಜೊತೆ ಇರೋದು. ಲಾಸ್ಟ್ ಹೆಂಗಸರ ಮೇಲೆಲ್ಲ ಇದು ಮಾಡಿದ್ದಾರೆ. ನನ್ನ ಅಕ್ಕನ ಸೊಸೆ ಮೇಲೆ ಅವರು ಕೈ ಮಾಡಿದ್ದಾರೆ, ನಮ್ಮ ತಾಯಿ ಮೇಲೆ ಕೈ ಮಾಡಿದ್ದಾರೆ. ಬಂಗಾರ ಎಲ್ಲ ತಕೊಂಡಿದ್ದಾರೆ. ನನ್ನ ಅಕ್ಕನ ಸೊಸೆಯ ಕುತ್ತಿಗೆ ಚಿನ್ನ ಎಳ್ದಿದ್ದಾರೆ ಅವರು. ಬಂಗಾರ ಎಲ್ಲ ತಗೊಂಡು ಅವರು ಒಂದು ದಿಕ್ಕಲ್ಲಿ ಕಳ್ಳರಾಗಿರ್ಬೋದು, ಒಂದು ದಿಕ್ಕಲ್ಲಿ ಈ ತರ ಆಗಿರ್ಬೋದು. ಅವ್ರಿಗೆ ಏನಾದ್ರು ಯಾವ ಕಡೆಯಿಂದ ಏನಾದ್ರು ಬೆಂಬಲ ಇದ್ದವರು ಅಂತ ಹೇಳಿ ಅನ್ಸುತ್ತಾ? ಅದೇನು ಅನ್ಸಲ್ಲ ನಮ್ಗೆ. ಪೆಟ್ಟು ಬೀಳುವಾಗ ಜನರನ್ನೇ ಕಾಣ್ತಿರ್ಲಿಲ್ಲ ನನಗೆ. ನಿನ್ನೆ ಒಂದು ಶೃಂಗೇರಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅದ್ರ ಅವ್ರ ಸಂಬಂಧಿ ಇಲ್ಲಿ ಅವರು ಜುಬೇದಾ ಮೇಡಮ್ ಅಂತ ಹೇಳಿದ್ದಾರೆ, NR ಪುರದವರು. ಅವರು ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದಾರೆ ಹಾಲಿ. ಅವರೊಂದು ಅಭಿಪ್ರಾಯ ಕೇಳೋಣ, ಏನು ಹೇಳ್ತಾರೆ ಅಂತ. ಮೇಡಮ್ ಅವರು, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಶೃಂಗೇರಿಯಲ್ಲಿ. ಭಾಳಷ್ಟು ಜನರಿಗೆಲ್ಲ ಪೆಟ್ಟಾಗಿದೆ. ಇವತ್ತು ನಾವು ಇಲ್ಲಿ ಕೊಪ್ಪ ಹಾಸ್ಪಿಟ್ಲಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್? ಸರ್, ನಿನ್ನೆ ಏನು ಶೃಂಗೇರಿಯಲ್ಲಿ ಆಗಿದೆ, ಅದು ನನ್ನ ಮಗಳು, ಅಳಿಯ ಮತ್ತು ಅವ್ರ ಫ್ಯಾಮಿಲಿ ಅವರು ದರ್ಗಕ್ಕೆ ಭೇಟಿ ಕೊಡಲಿಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಯಾರು ದುಷ್ಕರ್ಮಿಗಳು, ಅವರ ಉದ್ದೇಶ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಗಾಡಿಗೆ ಅಡ್ಡಗಟ್ಟಿ ನೀವು ನಮಗೆ ಆಕ್ಸಿಡೆಂಟ್ ಮಾಡಿದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ, ಆ ಥರ ಏನಾರು ಟಚ್ ಆಗಿದ್ದರೆ ಬನ್ನಿ ಸ್ಟೇಷನಿಗೆ ಹೋಗೋಣ ಅಂತ. ಬಟ್ ಅವ್ರು ಯಾರು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಡ್ರಿಂಕ್ಸ್ ಮಾಡಿದ್ರು ಅಂತ ಅನಿಸುತ್ತೆ. ಅವರು ಇವರಿಗೆ ಏಕಾಏಕಿ ಎಲ್ಲರೂ ನುಗ್ಗಿ ನನ್ನ ಮಗಳಿಗೂ ಹೊಡೆದಿದ್ದಾರೆ, ಅಳಿಯ ಅವ್ರ ಫ್ಯಾಮಿಲಿಗಳಿಗೆಲ್ಲ ಹೊಡೆದು ರಕ್ತ ಸೋರೋ ಹಾಗೆ ಮಾನವೀಯತೆಯೇ ಇಲ್ಲದ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ಅದು ಶಾರದಾಂಬೆ ನೆಲೆಸಿರುವಂತಹ ಈ ಕ್ಷೇತ್ರದಲ್ಲಿ ಈ ಥರ ಮಾಡಿರೋದು ನಾನಂತೂ ಖಂಡಿತವಾಗಿ ಖಂಡಿಸ್ತೀನಿ. ಯಾಕಂದರೆ ಮಹಿಳೆಯರು ಒಂದು ಜೀವನ ನಡೆಸೋದೇ ಕಷ್ಟ ಆಗಿದೆ. ಅಂತಹ ದುಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಉಂಟಾಗ್ತಿದೆಯಲ್ಲ ಅಂತ ನನಗೆ ತುಂಬ ಬೇಜಾರಾಗಿದೆ. ನಾನು ಒಂದೇ ಕೇಳೋದು, ನಮಗೆ ನ್ಯಾಯ ಬೇಕಷ್ಟೆ. ಮೇಡಮ್, ಅವರು ಈಗ ಹಲ್ಲೆ ಮಾಡಿದಿರೋರು ತುಂಬ ಗುಂಪಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ಅನ್ನೋದೊಂದು ಹೇಳ್ತಿದ್ದಾರೆ, ಈಗ ಮಾಹಿತಿ ಎಲ್ಲ ಕೊಡ್ತಿದ್ದಾರೆ. ಅವರು ನೋಡ್ಲಿಕ್ಕೆ ಯಾವ ಥರ ಇದ್ರು? ಯಾವ್ದಾದ್ರು ಸಂಘಟನೆಯ ಕಾರ್ಯಕರ್ತರು ಅಥವಾ ಏನು ಅಂತ ಏನಾದರೂ ಒಂದು ಸಂಶಯ ಇದೆಯಾ ನಿಮಗೆ? ಸರ್, ನಮಗೆ ಆ ರೀತಿ ಯಾವ ಸಂಶಯನೂ ಇಲ್ಲ ಸರ್. ಯಾರು ಅಂತ ಗೊತ್ತಿಲ್ಲ, ಗುಂಪಲ್ಲಿ ಬಂದು ಹೊಡೆದಿದ್ದಾರೆ. ಅಕಸ್ಮಾತ್ ಇವ್ರ ಗಾಡಿ ಟಚ್ ಆಗಿದ್ರು ಸಮೇತವಾಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಪೊಲೀಸನ್ನು ಕರ್ಕೊಂಬಂದು ಏನು ಹೇಳಿಕೆಗಳನ್ನು ಕೊಡ್ಬೋದಿತ್ತು. ಆದರೆ ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅದು ತಪ್ಪು. ಅದು ನಾವು ಖಂಡಿಸ್ತೀವಿ. ಯಾವುದೇ ಸಂಘಟನೆ ಆಗಲಿ, ಯಾವುದೇ ಪಕ್ಷ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಯಾರೇ ಆಗಿರಲಿ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ. ಈಗ ನೋವು ಬಿಟ್ಟರೆ ಮತ್ತೆ ನಿಮಗೆ ಈ ಒಂದು ಇದರಲ್ಲಿ ಇನ್ಸಿಡೆಂಟಲ್ಲಿ ನಿಮಗೆ ಏನೆಲ್ಲ ನಷ್ಟ ಆಗಿದೆ ಮೇಡಮ್? ನನ್ನ ಮಗಳಲ್ಲಿ ಕೊರಳಲ್ಲಿದ್ದಂತಹ 40 ಗ್ರಾಮ್ ಅಂದಾಜು ಮೊತ್ತದ ಸರ ಕಳೆದೋಗಿದೆ. ಆಮೇಲೆ ನನ್ನ ಮಗಳಿಗೆ, ಮಹಿಳೆಯರ ಮೇಲೆ, ಮಹಿಳೆಯರನ್ನ ಪೂಜ್ಯ ಭಾವನೆಯಲ್ಲಿ ಕಾಣುವಂತಹ ನಮ್ಮ ಕ್ಷೇತ್ರ, ಅದರಲ್ಲೂ ಸ್ಪೆಷಲ್ ಆಗಿ ಶಾರದಾಂಬೆ ಕ್ಷೇತ್ರದಲ್ಲಿ ಅದೇ ಊರಲ್ಲಿ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿ ಬುರ್ಕಾ ಬಿಚ್ಚಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ಅದು ತುಂಬಾನೇ ಆಘಾತ ಆಗಿದೆ. ಯಾಕಂದ್ರೆ ಯಾವ ಧರ್ಮವನ್ನು ನೋಯಿಸೋದಂತಹ ನಮ್ಮ ಒಂದು ಭಾರತ ದೇಶದಲ್ಲಿ ಧರ್ಮದ ಬಗ್ಗೆ ಮಾತಾಡೋದು ಖಂಡನೀಯ ಅಂತ ಹೇಳ್ತೀನಿ ಸರ್. ಈಗ ಪ್ರಕರಣ ದಾಖಲಾಗಿದೆ ಶೃಂಗೇರಿ ಸ್ಟೇಷನ್ ಅಲ್ಲಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಮೇಡಮ್? ಪೊಲೀಸ್ ಅವರು ಹೇಳಿದ ಪ್ರಕಾರ 2 ಅರೆಸ್ಟ್ ಮಾಡಿದ್ದೀವಿ. ಇನ್ನು ಉಳಿದವರು ನಾಪತ್ತೆ ಆಗಿದ್ದಾರೆ. ಅವರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಅಂದಾಜು ಎಷ್ಟು ಜನ ಇದ್ರು ಅವರು? ಎಲ್ಲ ಹುಡುಗರೇನ? ಎಲ್ಲ ಹುಡುಗರು ಸುಮಾರು 16ರಿಂದ 18 ಜನ ಅಂತ ಹೇಳಿದ್ದಾರೆ ಸರ್. ಅದರಲ್ಲಿ ಜ್ಞಾನ ಗಂಗೋತ್ರಿ ಸ್ಕೂಲ್ ಬಸ್ ಡ್ರೈವರ್ ಒಬ್ಬ ಇದ್ದಾರಂತೆ. ಅವರೇ ಓಮಿನಿಯಲ್ಲಿ ಎಲ್ಲರನ್ನ ಕರ್ಕೊಂಡ್ ಬಂದಿದ್ದು ಅಂತ ಮಾಹಿತಿ ಇದೆ ಸರ್. ಅವ್ರ ಹೆಸರು ಏನಾರು ಗೊತ್ತಾ ಮೇಡಮ್? ಇಲ್ಲ ಸರ್, ಜ್ಞಾನ ಗಂಗೋತ್ರಿ ಸ್ಕೂಲ್ ಡ್ರೈವರ್. ಜ್ಞಾನ ಗಂಗೋತ್ರಿ ಅಂತ, ಸಾರಿ ಜ್ಞಾನ ಭಾರತಿ ಅನ್ನೋದು. ಜ್ಞಾನ ಭಾರತಿ ಸ್ಕೂಲ್ ಡ್ರೈವರ್ ರವಿ ಸಂಜಯ್.
ರವಿ ಸಂಜಯ್ ಅನ್ನೋರು ಜ್ಞಾನ ಭಾರತಿ ಸ್ಕೂಲ್ನವರು, ಡ್ರೈವರ್ ಒಬ್ರು. ಅದರಲ್ಲಿ ಜನ ಒಟ್ಟು ಮಾಡಲಿಕ್ಕೆ ಮುಖ್ಯ ಪಾತ್ರ. ಅವರೇ ಜನನ ಓಮಿನಿಯಲ್ಲಿ ಅವರೇ ಕರ್ಕೊಂಡು ಬಂದಿರೋದು. ಹಾಗಾಗಿ ಎಲ್ಲರೂ ಸೇರಿ ಅವರು ಮನಸ್ಸಲ್ಲಿ ರಾಬರಿ ಇದೆಯೋ ಅಥವಾ ಇವರನ್ನೆಲ್ಲ ಕೊಲೆ ಮಾಡೋ ಉದ್ದೇಶ ಇತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಎಲ್ಲೂ ಆಗಬಾರ್ದು ಸರ್. ಅದರಲ್ಲೂ ಫ್ಯಾಮಿಲಿ ಹೋಗೋತ್ತಿಗೆ ಯಾವ ಧೈರ್ಯದ ಮೇಲೆ ನಾವು ಓಡಾಡ್ಲಿಕ್ಕಾಗತ್ತೆ? ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲೇಬೇಕು. ಯಾಕಂದ್ರೆ ಈ ತರ ಅಹಿತಕರ ಘಟನೆ ಮುಂದೆ ಎಂದೂ ನಡಿಬಾರ್ದು, ಎಲ್ಲೂ ನಡಿಬಾರ್ದು. ಯಾಕಂದ್ರೆ ಮಹಿಳೆಯರು ಧೈರ್ಯವಾಗಿ ಹೊರಗಡೆ ಓಡಾಡೋದು, ಫ್ಯಾಮಿಲಿ ಜೊತೆಲೇ ಓಡಾಡೋದು ಕಷ್ಟ ಆದಾಗ ಇನ್ನು ಒಬ್ಬಂಟಿಯಾಗಿ ಎಲ್ಲಿ ಓಡಾಡಕ್ಕೆ ಸಾಧ್ಯ ಆಗುತ್ತೆ ಸರ್? ಓಕೆ ಮೇಡಮ್, ಧನ್ಯವಾದಗಳು. அதெல்லாம் பேக் எல்லாம் கொண்டு போண்டா இப்ப பேக் கொண்டு போண்டா சீட் எடுத்துட்டு மாத்திரம் போ. அவரு பேஷண்ட் இவட நிக்கட்டே வா അവിടെ ചീറ്റ് എടുത്തിട്ട് ಸರ್, ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಶೃಂಗೇರಿಯಲ್ಲಿ. ಸರ್, ನಿಮ್ಮ ಹೆಸರೇನು? ಮುಸ್ತಫಾ. ಸರ್, ನಿಮ್ದು ಊರು ಯಾವುದು? ನಮ್ಮದು ಉಡುಪಿ. ಉಡುಪಿನಾ? ಸರ್, ಏನಕ್ಕೋಸ್ಕರ ಶೃಂಗೇರಿ ಬಂದು? ನಾವು ಶೃಂಗೇರಿಗೆಲ್ಲ ನಮ್ಮ ಅಕ್ಕನ ಮನೆಗೆ ಬಂದಿದ್ದು, ಇಲ್ಲಿ ಕೊಪ್ಪಕ್ಕೆ ಬಂದಿದ್ದು. ಕೊಪ್ಪಕ್ಕೆ ಬಂದು ನಮ್ಮ ಶೃಂಗೇರಿ ದರ್ಗಕ್ಕೆ ಹೋಗ್ಲಿಕ್ಕೆ ಇತ್ತು. ಹಾಗೆ ನಾವು 3 ಗಾಡಿಯಲ್ಲಿ, ಒಂದು ಇದು ಶಿಫ್ಟು, ಮತ್ತೊಂದು ಕ್ರೇಟಾ, ಮತ್ತೊಂದು ಇನೋವಾ ಗಾಡಿ, 3 ಗಾಡಿ ಹೋಗಿತ್ತು. ಶಿಫ್ಟ್ ಮುಂದೆ ಹೋಗಿದೆ, ಕ್ರೇಟಾ ಮಧ್ಯದಲ್ಲಿದೆ, ಲಾಸ್ಟಲ್ಲಿ ನಾನಿದೆ ಇನೋವಾ ಇಟ್ಕೊಂಡು ಬಂದಿದ್ದೆ. ಹಾಗೆ ಶೃಂಗೇರಿ ಮುಟ್ಟಿದ ಕೂಡಲೇ ಇಬ್ಬರು ಬಂದರು ಬೈಕಲ್ಲಲ್ಲ ಸ್ಕೂಟಿಯಲ್ಲಿ ಬಂದು ಅಡ್ಡ ನಿಲ್ಲಿಸಿದ್ರು. ಯಾವುದು ಕ್ರೇಟಕ್ಕೆ ಅಡ್ಡ ನಿಲ್ಲಿಸಿದ ಕೂಡಲೇ ಅವ್ರು ಕೇಳಿದರು, ನಿಮ್ಮ ಗಾಡಿ ಟಚ್ ಆಗಿದೆ, ಇಲ್ಲಿ ಸ್ಕೂಟಿ ಇಲ್ಲಿ ಅಡ್ಗದ್ದೆ ಹತ್ರ ಟಚ್ ಆಗಿದೆ ಅಂತೇಳಿ. ಅಡ್ಡದಲ್ಲಿ ಟಚ್ ಆಗಿದೆ ಅಂತೇಳಿ ಇವ್ನು ಕೆಳಗೆ ಬಂದ ನೋಡಿದ್ರೆ ನಾನು ಟಚ್ ಅಂತ ಆಗಲಿಲ್ಲ. ಎಲ್ಲಿ ಆಗಿದೆ? ನನಗೆ ಟಚ್ ಆಗಿ ಗಾಡಿ ಅಂತ ಆಗಲಿಲ್ಲ ಕೇಳಿದ. ಅವನು ಯಾರೋ ಅಕ್ಕನ ಮಗ, ಟಚ್ ಆಗಲಿಲ್ಲ ಅಂತೇಳಿ. ಆ ಕೂಡಲೇ ಅವನ ಅಣ್ಣ ಬಂದ, ಅವನನ್ನ ಒಂದು ಗಾಡಿ ಶಿಫ್ಟಲ್ಲಿ ಇದ್ದಲ್ಲ, ಅವ್ನು ತಿರ್ಸಿ ಬಂದ, ಗಾಡಿಯನ್ನು ನಿಲ್ಲಿಸಿದ ಅಂತೇಳಿ ನೋಡಿದಲ್ಲಿ ಮಿರರಲ್ಲಿ ತಿರ್ಸಿದೆ ಅಂತೇಳಿ ಬಂದ. ನಾನು ಅಲ್ಲೇ ಬಂದೆ, ಅಲ್ಲಿ ನಾನು ಕೂಡ ಹಿಂದ್ಗಡೆ ಇದ್ದೆ ಅಲ್ಲ, ನಾನು ಬಂದೆ. ಎಂತ ಗಾಡಿ ತಾಗಿದಂತಲ್ಲ ಹಾಗೆ ಈಗ? ಹೌದು, ಗಾಡಿ ತಾಗಿದೆ ಅಂತ ಹೇಳಿದ್ರು ಅವರು. ಗಾಡಿ ತಾಗಿದೆ ಅಲ್ಲಿ ಹಾಗೆ ಹೀಗೆ ಅಂತೇಳಿ. ಅವ್ರು ಬರಲಿ, ಅಲ್ಲಿ ತಾಗಿದೆ, ಯಾರಿಗೆ ತಾಗಿದೆ ಕೇಳಿದೆ ಅಣ್ಣ. ಅವನು ಯಾರಿಗೆ ತಾಗಿದೆ, ಯಾರಿಗೆ ತಾಗಿದೆ ಅಂತ ಹೇಳಿದ್ರೆ ಕೇಸಲ್ಲಿ ನೋಡುವ, ಕಂಪ್ಲೇಂಟ್ ಮಾಡಿ ಹೇಳಿದ ಅವ. ಯಾರು? ಅವನು ತಾಗಿದ ಒಂದು ಅಣ್ಣ ಹೇಳಿದ. ಹೇಳಿದೆ ನಾನು ಹಿಂದ್ಗಡೆ ಇದ್ದೆ, ಯಾವ ಗಾಡಿಗೂ ತಾಗಲಿಲ್ಲ, ಹಾಗಿರುವಾಗ ನೀವು ತಾಗಿದೆ ಅಂತ. ಮತ್ತು ಗಾಡಿಯಲ್ಲಿ ಪೆಟ್ರೋಲ್ ಎಲ್ಲ ಉಂಟು, ಇದೆಲ್ಲ ಪೆಟ್ರೋಲ್ ಹಿಡ್ಕೊಂಡ್ಬಂದಿರಿ, ಗಾಡಿ ಫ್ಯಾಮಿಲಿ ಬರುವಾಗ ನಿಲ್ಲಿಸಿ ಎಲ್ಲ ಅಡ್ಡ ಹಾಕಿ ಏನೋ ಗಲಾಟೆ ಮಾಡ್ತೀರಾ ನೀವು ಕೇಳಿದೆ. ಗಲಾಟೆ ಮಾಡಿದರೆ ಇಲ್ಲ, ನೀವು ಕಂಪ್ಲೇಂಟ್ ಕೊಡಿ, ಪೊಲೀಸ್ ಬರ್ತೀನಿ ಅಂತ ನೋಡುವ. ಇವನು ಇದ್ದಕ್ಕೆಲ್ಲ ಕಾಲ್ ಮಾಡಿದೆ, ಯಾರಿಗೆಲ್ಲ ಕಾಲ್ ಮಾಡಿದ್ದು. ಒಂದು ಓಮಿನಿ ಬಂತು, ಮತ್ತು ಇದು ಟೂ ವೀಲರ್ ಬೈಕೆಲ್ಲ ಬಂದರು ನಮ್ಮ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ರು. ಎಷ್ಟು ಜನ ಇದ್ರು ಸರ್? ಅವ್ರು ಎಷ್ಟು ಜನ ಇದ್ರು ಒಟ್ಟು? ಅವರು ಒಂದು 9-10 ಜನ ಇದ್ರು. ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ್ರೆ ಮಕ್ಕಳು ಎಂತ ಮಾಡಿದ್ರು? ಎದುರಿದ್ರ, ನನ್ನ ಕಾಲೆಲ್ಲ ಹಿಡಿದ್ರು. ಅಂದ್ರೆ ನಿಮ್ದು ಫ್ಯಾಮಿಲಿ ಇದ್ದಿದ್ದು ಗಾಡಿ? ಎಲ್ಲ ಫ್ಯಾಮಿಲಿ ಇದ್ದಿದ್ದು. ನೀವು ದರ್ಗಾಕ್ಕೋಸ್ಕರ ಅಂತ ಶೃಂಗೇರಿಗೆ ಬಂದಿದ್ದು? ಹಾಗೆ ಹೆಂಗಸರು ಇರೋದು, ನಾವಿರೋದು ಒಂದು ಗಂಡಸರು 4 ಜನ ಅಷ್ಟೇ. ಹಾಗೆ ಅವರೊಂದು ಅಂದಾಜು ಎಷ್ಟು ಜನ ಇದ್ರು ಸರ್? ಅವರೊಂದು 8-9 ಜನ 10 ಜನ ಇದ್ರು ಒಟ್ಟು, ಟೋಟಲು 10 ಜನ ಇದ್ರು. ಹಾಗೆ ಅಟ್ಯಾಕ್ ಮಾಡಿದ್ರು ನಮಗೆ. ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಮಕ್ಕಳು ಎಲ್ಲ ಕೈಯಲ್ಲಿ ಹಿಡಿತಿದ್ರು, ಬನ್ನಿ ಅಂತ. ಯಾರು ಒಟ್ಟಿಗೆ ಟೋಟಲ್ ಒಂದು 10 ಜನ ಜಾಸ್ತಿ ಇದ್ರು ಹೆಂಗಸರು. ಒಟ್ಟು ಒಂದು 15 ಜನ ಇದ್ರು ನಾವು ಹೆಂಗಸರು, ಮಕ್ಕಳೆಲ್ಲ ಸೇರಿ. ಅವ್ರು ಎಷ್ಟು ಜನ ಇದ್ರು? ಅವರು ಅಲ್ಲೇ ಮಾಡುವಾಗ ಅವರು ಒಂದು 8-9 ಜನ ಇದ್ರು. ಹಾಗೆ ನಮಗೆ ಒಂದು ಅಟ್ಯಾಕ್ ಮಾಡಿದ್ರು, ನಮ್ಮ ಮೇಲೆ ಕಾಲಲ್ಲಿ ಹಿಡಿದ್ರು, ಬಟ್ಟೆ ಎಲ್ಲ ಎಳೆದ್ರು. ಮತ್ತೆ ಹೆಂಗಸರು ಬಂದು ಕೂಡಲೇ ಹೆಂಗಸರನ್ನೆಲ್ಲ ಎಳೆದ್ರು. ಹೆಂಗಸರ ಚಿನ್ನೆಲ್ಲ ಕೈಯಲ್ಲಿ ಇದ್ದಿದ್ದು, ಉಂಗುರ ಎಲ್ಲ ಹೋಯ್ತು, ಉಂಗುರ ಎಲ್ಲ ತಕೊಂಡ್ರ ಕೈಯಲ್ಲಿ ಇದ್ದಿದ್ದು ಉಂಗುರ ಇದಾಯ್ತು. ಅವ್ರು ಕೇಳಿದ ಕೂಡಲೇ ನಂದು ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ರು ಒಂದೊಂದು. ಹಾಗಾಗಿ ನಂಗೆ ಹೆದರಿಕೆ ಆಯ್ತು. ನಾನು ಗಾಡಿಯಲ್ಲಿ ಕೂತ್ಕೊಂಡು ಹೋಗು ಎಂತ ಮಾಡೋಣ. ಮತ್ತೆ ಲಾಸ್ಟಿಗೆ ಎಲ್ಲ ಹೊಡೆದ್ರು. ಮತ್ತೆ ಲಾಸ್ಟ್ ಪೊಲೀಸ್ ಅವ್ರು ಬಂದರು. ಮತ್ತೆ ಎಲ್ಲ ಆದ ಕೂಡಲೇ ನಮ್ಮೆಲ್ಲ ಸರ್, ಇದು ಸುಮಾರು ಎಷ್ಟು ಗಂಟೆಗೆ ಆಗಿರೋದು? ಇದು 7:30 ಗಂಟೆ ರಾತ್ರಿ, ಸಂಜೆ 7:30 ಗಂಟೆ.
7:30 ಗಂಟೆ. ಸರ್, ಇದು ನಿಮ್ ಕಣ್ಣು ಕೆಂಪಾಗಿದೆ ಅಲ್ಲ, ಇಲ್ಲಿ ಗಾಯ ಆಗಿದೆ ಅಲ್ಲ, ಇಲ್ಲಿ ಪೆಟ್ಟು ಬಿದ್ದಿದೆ, ಸ್ಟಿಚ್ ಆಗಿದೆ. ಹೇಗೆ ಪೆಟ್ಟು ಬಿದ್ದಿದೆ? ಇದು ಕಲ್ಲಲ್ಲಿ ಕೈಯಲ್ಲಿ ಹಿಡಿದು ಹೊಡೆದು ಕೂಡಲೇ ಇಲ್ಲಿ ಇದಾಯ್ತು, ಕ್ರ್ಯಾಕ್ ಆಯ್ತು. ಕ್ರ್ಯಾಕ್ ಆಗಿ ರಕ್ತ ಬಂತು. ಮತ್ತೆ ಕಣ್ಣಲ್ಲಿ ಈಗ ನರದಂತ ಇದಿರ್ಬೇಕು. ಸರ್, ಇದು ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಕಂಪ್ಲೇಂಟ್ ಇಲ್ಲಿ ಇದು ಶೃಂಗೇರಿ ಹತ್ರ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಅಲ್ಲಿ ತಗೊಂಡಿದ್ದಾರೆ. ಓಕೆ ಓಕೆ, ಧನ್ಯವಾದ. ಬಂದ್ರಿ ಸರ್, ರಾತ್ರಿ ಎಲ್ಲ ಬಂದ್ರಿ ಸರ್, ಎಲ್ಲ ಕೇರ್ ತಗೊಂಡ್ರು. ಎಲ್ಲ ಪ್ರತಿಯೊಂದು ಮೆಡಿಸಿನ್ ಕುಡಿ ಎಲ್ಲ ಇದೆ. ಸರ್, ನಿನ್ನೆ ಶೃಂಗೇರಿ ಹಲ್ಲೆ ಪ್ರಕರಣ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ಇಂಥ ಘಟನೆಗಳು ನಾವಿಲ್ಲಿ ಕ್ಷೇತ್ರಕ್ಕೆ ಬಂದ ಮೇಲೆ ತುಂಬ ಕಡಿಮೆ ಆಗಿತ್ತು. ಪ್ರಕರಣ ದಾಖಲಾದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಗೊತ್ತಾಗುತ್ತೆ. ನಾವೆಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಯಾವುದೇ ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತವೆ, ಪಾರ್ಲಿಮೆಂಟ್ ಚುನಾವಣೆ ಬರ್ತವೆ, ವಿಧಾನಸಭೆ ಚುನಾವಣೆ ಬರ್ತದೆ, ವಿಧಾನ ಪರಿಷತ್. ಈ ಚುನಾವಣೆ ಬಂದಂಥ ಸಂದರ್ಭ ಇಂಥ ಒಂದು ಭಾವನಾತ್ಮಕ ವಿಚಾರದಲ್ಲಿ ಕೆರಳಿಸ್ತಕ್ಕಂಥದ್ದು, ಅನಗತ್ಯ ದಾಳಿ ಮಾಡೋ ಅಂಥದ್ದು ಇದು ಖಂಡನೀಯ. ಪೊಲೀಸ್ಗಿರಿ ಮಾಡೋದಿದೆಯಲ್ಲ, ಸಾರ್ವಜನಿಕರು ಅದು ಯಾರೇ ಆಗಲಿ, ಯಾವ ಪಕ್ಷನೇ ಆಗಲಿ ಅಥವಾ ಯಾವ ಸಂಘಟನೆಗೆ ಒಳಪಟ್ಟದೇ ಆಗಲಿ, ಅವ್ರ ಮೇಲೆ ಪೊಲೀಸ್ನ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ತಗೊಂಡಾಗ ಮಾತ್ರ ಇಂಥದನ್ನು ಹತ್ತಿಕ್ಕಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಏನು ಈ ಘಟನೆ ನಡೆದಿದೆ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಜೊತೆಗೆ ಅವ್ರ ಮೇಲೆ ಪೊಲೀಸ್ನವರು ಸೂಕ್ತ ನಿರ್ಧಾರ ಇನ್ನು ಮುಂದೆ ಇಂಥದ್ದು ಮರುಕಳಿಸ್ತಲೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಶೃಂಗೇರಿನಲ್ಲಿದು ಗಾಂಧಿ ಮೈದಾನ ಅಲ್ಲೆಲ್ಲ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಗೊತ್ತಿದೆ. ನನ್ನ ಮೇಲೂ ಕೂಡ ಹಿಂದೆ ಒಂದು ಸರಿ ಚುನಾವಣೆ ಸಂದರ್ಭದಲ್ಲಿ ಪ್ರಯತ್ನಗಳಾಗಿದ್ದು ಪ್ರಕರಣ ದಾಖಲಾಗಿದೆ ಅಂತ ಇತಿಹಾಸ ದಾಖಲೆಗಳು ಪೊಲೀಸ್ ಸ್ಟೇಷನ್ ಇದಾವೆ. ಇದಕ್ಕಿಂತ ಮುಂಚೆ ಶೃಂಗೇರಿಯಲ್ಲಿ ಲವ್ ಜಿಯಾದ್ ಅಂತೇಳಿ ಒಬ್ಬ ಹುಡುಗನಿಗೆ ಅದೇ ತರ ಅಮಾನ್ಯವಾಗಿ ಹೊಡೆದಿದ್ರು. ಇದೇ ರೀತಿಯ ಇದೇ ತರದ್ದು ಬಹಳ ಆಗ್ತಾ ಇದೆ. ಅಲ್ಪಸಂಖ್ಯಾತರ ಮೇಲೆ ತುಂಬಾ ದೌರ್ಜನ್ಯಗಳು ನಾನು ಖಂಡಿಸ್ತೇನೆ ಅಂತ ಹೇಳಿದ್ರಲ್ಲ. ನಾಯಕರು ಈಗ ಕ್ಷೇತ್ರದಲ್ಲಿ ನಿಮ್ಗೆ ಒಳ್ಳೆ ಉತ್ತಮ ನಾಯಕರು ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನೀವು ಅದ್ರ ಬಗ್ಗೆ ಎಷ್ಟು ಒತ್ತಡ ಕೊಡ್ತೀರಿ, ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ, ಅಂತಹ ಒಂದು ಕಿಡಿಗೇಡಿಗಳ ಬಗ್ಗೆ ನೀವು ಅವ್ರನ್ನ ಯಾವ ತರದಲ್ಲಿ ನೀವು ಅದನ್ನ ಹಿಡಿತಕ್ಕೆ ತರ್ತೀರಿ ಅನ್ನೋದು. ನಿನ್ನೆ ರಾತ್ರಿ ನನ್ನ ಗಮನ ತಂದ ತಕ್ಷಣ ನನ್ಗೆ ಯಾರು ಏನು ವಿಚಾರಗಳು ಗೊತ್ತಿಲ್ಲ. ಅವು ಯಾವ ಸಂಘಟನೆಯರು ಯಾವ ಪಕ್ಷದವರು ಅನ್ನೋದು ಏನೂ ಗೊತ್ತಿಲ್ಲ ನನಗೆ. ಅದು ಯಾರೇ ಆಗಲಿ ಶೃಂಗೇರಿಲಿ ಇಂಥ ಪ್ರಕರಣಗಳು ಆಗಿಂದಾಗೆ ನಡೀತಾ ಇರೋಂಥದ್ದು ಪೊಲೀಸ್ನವ್ರ ಗಮನದಲ್ಲೂ ಇದೆ, ನಮ್ಮ ಗಮನದಲ್ಲೇ ಇದೆ. ಪೊಲೀಸ್ನವ್ರು ಇದನ್ನ ಸೀರಿಯಸ್ ಆಗಿ ಹತ್ತಿಕ್ಕಿದ್ರೆ ಇದನ್ನ ಹತ್ತಿಕ್ಕಿದ್ರೆ ಮುಂದೆ ಇಂಥ ಪ್ರಕರಣ ಆಗೋದಿಲ್ಲ. ನಿನ್ನೆನೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾತ್ರಿ ನನ್ನ ಗಮನಕ್ಕೆ ತಂದ ತಕ್ಷಣವೇ ಶೃಂಗೇರಿಗೆ ರಾತ್ರಿ ಸುಮಾರು 11:30-12 ಗಂಟೆ ರಾತ್ರಿಯಲ್ಲಿ ಬಂದು ಹಾಸ್ಪಿಟ್ಲಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಪೊಲೀಸ್ನನ್ನು ಕರೆಸಿ ಯಾವ ರೀತಿಯ ಫೋರ್ಸ್ ಹಾಕಬೇಕು ಹಾಕಿದ್ದಾರೆ. ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾದರು ಅವರನ್ನು ಬಂಧಿಸ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಆಗ್ತಾ ಇದೆ. ಅಷ್ಟು ಬಂಧಿಸಿ ಜೈಲಿಗೆ ಕಳಿಸಿದ್ರೆ ಮಾತ್ರ ಅಲ್ಲ, ಇದನ್ನು ಶಾಶ್ವತವಾಗಿ ತಡೆಯುವಂಥ ಕೆಲಸ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಆಗಬೇಕು. ಈ ಗೂಂಡಾಗಿರಿ ಪೊಲೀಸ್ಗಿರಿ ಸಂಪೂರ್ಣವಾಗಿ ನನ್ನ ಕ್ಷೇತ್ರ ಮಾತ್ರ ಅಂದ್ರೆ ಇಡೀ ರಾಜ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಮುಂದೆ ನಾಡ್ದು 11ನೇ ತಾರೀಕು ಸಾಯಂಕಾಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪ್ರಕರಣದ ಬಗ್ಗೆ ನಾನು ಮನವರಿಕೆ ಮಾಡಿಕೊಡ್ತೇನೆ. ಇಲ್ಲ ಅಂದರೆ ಈ ಶೋಷಿತ ಜನ, ಬಡವರು, ಅಲ್ಪಸಂಖ್ಯಾತರು ಇವ್ರ ಮೇಲೆ ದಾಳಿ ನಿರಂತರವಾಗಿ ಅಲ್ಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದು ನಿಲ್ಲಬೇಕಾದ್ರೆ ಇದು ಪೊಲೀಸರ ಕೈಯಿಂದ ಮಾತ್ರ ಸಾಧ್ಯ. ಅವರ ಕ್ರಮನ ಜರುಗಿಸ್ಬೇಕು ಅನ್ನುವ ಒಂದು ಒತ್ತಡವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತು ಯಾರು ಅಪರಾಧಿಗಳಿದಾರೋ ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನಾತ್ಮಕ ಕ್ರಮನ ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಕ್ಷೇತ್ರದಲ್ಲಿ ಈಗ ಮಾಧ್ಯಮಗಳನ್ನು ಅಷ್ಟೇ ತುಂಬಾ ಸತಿ ಪ್ರಸಾರ ಎಲ್ಲ ಮಾಡ್ತು.
ಅಕ್ರಮವಾದ ಒಂದು ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಹಾಗೇನೆ ಪೊಲೀಸ್ ಇಲಾಖೆ ಅಂತೂ ತುಂಬಾ ವಿಫಲ ಆಗಿದೆ, ಯಾವುದ್ರಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ಅದೀಗಾಗಲೇ ಶೃಂಗೇರಿನಲ್ಲಿ ಸಂಪೂರ್ಣ ಮಾಹಿತಿ ನನಗೂ ಕೂಡ ಇದೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಇದೆ. ಅವರು ನನ್ನೊಂದಿಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ಕ್ರಮ ಯಾರು ಇಲಾಖೆಯಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅವ್ರ ಮೇಲೂ ಸರ್ಕಾರ ಕ್ರಮ ಕೈಗೊಳ್ತದೆ. ಅಲ್ಲೇನು ಯಾವುದೇ ಅನುಮಾನ ಬೇಡ, ಸರ್ಕಾರ ಇದೆ, ಸರ್ಕಾರ ಕ್ರಮ ತಗೊಳ್ತದೆ. ಮತ್ತೆ ಹಾಗೆ ಇದು ಆನೆ ದಾಳಿ ಪ್ರಕರಣ ಇದೆ. ಈ ಆನೆ ದಾಳಿ ಪ್ರಕರಣ ಈಗಾಗಲೇ ಒಂದು 4 ರೈತರು ಸತ್ತೋಗಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಬರೀ ಒಂದು ಇದನ್ನೇ ಕೊಡ್ತಾ ಇದೆ ಬಿಟ್ರೆ ಅಲ್ಲಿ ಕ್ರಮ ತಗೊಳ್ತಾ ಇಲ್ಲ. ಕಳೆದ 1.5 ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ 1.5-2 ತಿಂಗಳಿಂದ 3 ಆನೆ ದಾಳಿಗೆ ಬಲಿಯಾಗಿದ್ದಾರೆ, ನಿನ್ನೆ ಪ್ರಕರಣನೂ ಸೇರಿದಂತೆ. ಹಾಗೆಯೇ ಮೂಡಿಗೆರೆಯಲ್ಲಿ ಒಂದು ಕಾಡ್ಕೋಣ ದಾಳಿಗೆ ಕಳೆದ 1.5-2 ತಿಂಗಳಿಂದ ಕಾಡು ಪ್ರಾಣಿ ಮನುಷ್ಯ ಸಂಘರ್ಷ ಅತಿರೇಕಕ್ಕೆ ಹೋಗ್ತಾ ಇದೆ. ಇದು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಪ್ರಾಣಿಗಳನ್ನ ಒಂದು ಗಣತಿ ಇದೆ ಅವರಿಗೆ, ಅದಕ್ಕೆ ಅನುಗುಣವಾಗಿ ಅವನ್ನ ಇಡ್ತಾರೆ. ಸ್ಥಳಾಂತರ ಮಾಡೋದು ಅಥವಾ ಭಾಳ ಹೆಚ್ಚಾದಾಗ ಹತ್ಯೆ ಮಾಡುವಂಥ ಒಂದು ಕಾನೂನುಗಳು ಬೇರೆ ದೇಶದಲ್ಲಿದೆ. ನಮ್ಮ ದೇಶದಲ್ಲಿ ಆ ರೀತಿಯ ಕಾನೂನುಗಳಿಲ್ಲ. ಆ ರೀತಿಯ ಕಾನೂನುಗಳು ಜಾರಿ ಆಗಬೇಕು. ಮತ್ತು ಮನುಷ್ಯರ ರಕ್ಷಣೆಗೆ, ಅವರ ಜಮೀನು ಬೆಳೆಗಳ ರಕ್ಷಣೆಗೆ ಭಾಳ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆ ಬೆಳೀತಾರೆ. ಅಡಿಕೆ ಗಿಡ ಒಂದು ಗಿಡನ ನಟ್ಟು ಫಸಲಿಗೆ ಬರ್ಬೇಕಾದ್ರೆ 7-8 ವರ್ಷ ಬೇಕು. ಅದು ಒಂದು ಅಂದರೆ ಖರ್ಚು ವೆಚ್ಚ ಸಮಾನ ಆಗೋದಕ್ಕೆ. ಅದಾದಮೇಲೆ 1-2-3 ವರ್ಷಗಳ ನಂತರ ಅವರಿಗೆ ಲಾಭ ಬರುವಂಥ ಒಂದು ಬೆಳೆ ಅದು. ಈ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ. ಹಾಗಾಗಿ ಸಿಕ್ಕಾಪಟ್ಟೆ ಅತಿರೇಕ ಅಡಿಕೆ ತೋಟ ಲೂಟಿ ಆಗ್ತಾ ಇದೆ ಆಹಾರಕ್ಕೋಸ್ಕರ. ಅದರಲ್ಲಿ ಅರಣ್ಯ ಇಲಾಖೆಯದ್ದು ಭಾಳ ದೊಡ್ಡ ತಪ್ಪಿದೆ. ಆ ಕಾಡಲ್ಲಿ ಅವರು ಅಕೇಶಿಯ ಹಾಕಿದ್ದು, ಕಾಡಿನಲ್ಲಿ ಅವರು ಟೀಕ್ ಪ್ಲಾಂಟೇಶನ್ ಮಾಡಿದ್ದು, ಏನು ನಿಜವಾದ ಬ್ಯಾಂಬೋ ಮತ್ತು ಪ್ರಾಣಿಗಳಿಗೆ ಪೂರಕವಾದಂಥ ಆಹಾರ ಪದಾರ್ಥಗಳು ಸಿಗುವಂತಹ ಗಿಡ ಮರಗಳನ್ನ ಬೆಳೆದಿದ್ರೆ, ಬ್ಯಾಂಬೋ ಬೆಳೆದಿದ್ರೆ, ಹುಲ್ಲನ್ನು ಬೆಳೆದಿದ್ರೆ, ಅದಕ್ಕೆ ಬೇಕಾದಂಥ ಪೂರಕ ಬೆಳೆನ ಬೆಳೆದಿದ್ರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.